ಯೋಬನು ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನ. ಊಚಿ ದೇಶದಲ್ಲಿ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯ ಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಈ ಒಂದು ವಚನ ತಗೊಂಡು ನಾವೇನು ಮಾಡೋಣ, ನಾವು ಮುಂದಕ್ಕೆ ಹೋಗೋಣ. ನೀವೇನು ಮಾಡಿರಿ, 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ ನಿಮಗೆ ಸಮಯ ಸಿಕ್ಕಾಗ ನೀವು ಮನೆಗೆ ನೋಡ್ಕೊರಿ. ಅದರ ವಿವರಣೆ ಏನಿದೆ, ಅಲ್ಲಿ ಏನು ಹೇಳಕ್ಕೆ ಹೋಗ್ಲತ್ತಾನ, ಯೋಬನ ಒಂದು ಸಂದರ್ಭ, ಯೋಬನ ಒಂದು ಜೀವನ ಯಾವ ರೀತಿಯಾಗಿದೆ ಎಂಬುದಾಗಿ ನಾವು ನೋಡೋಣ. ಮೊದಲನೇದಾಗಿ ನಾವು ನೋಡ್ತೀರ, ಈ ಯೋಬೊಬ್ಬ ನಾನು ನೀನು ಅಂದ್ಕೊಂಡಪ್ಲೆ ಸಾಧಾರಣ ವ್ಯಕ್ತಿ ಇಲ್ಲ. ಈತ ಐಶ್ವರ್ಯವಂತನ. ಎಷ್ಟು ಐಶ್ವರ್ಯವಂತನ ಅಂದ್ರೆ ಅವನ ಊರಾಗೆ ಇವನಿಗೆ ಎತ್ತು ಮಾತಾಡ್ತಾರೆ. ಅಂದ್ರೆ ಎಲ್ಲರೂ ಅವ್ನ ಕೆಳಗರ, ಇವ ಮಾತ್ರ ಹೈ ಹನ ಅಂತ ಹೇಳಿದಾಗೆ ಅವ್ರು ಮಾಡ್ತಾರೆ. ಅವ ಎಷ್ಟು ಸಾವುಕಾರನ ಅಂದ್ರೆ 7,000 ಕುರಿಗಳವ, ಮತ್ತು 5,000 ಜೋಡಿ ಎತ್ತುಗಳವ, 500 ಇದು ಕತ್ತಿಗಳವ, ಮತ್ತು ನಾವು ಹಿಂಗೆ ಮುಂದಕ್ಕೆ ಹೋಗ್ಲತ್ತ 300 ಒಂಟಿಗಳವ. ದಾಸರಂತೂ ಲೆಕ್ಕನೇ ಇಲ್ಲ ಅವನ ಬಲ್ಲ, ಅಷ್ಟು ಜನ ಹರ. ಇಷ್ಟೆಲ್ಲ ಇರ್ಲಕ್ಕಾಗಿ ಯೋಬ ನೋಡಕ್ಕೆ ಸಾವುಕಾರನ, ದಾಸರ ಹಣ ಅದ, ಆಸ್ತಿ ಅದ, ಮನೆ ಅದ, ಹೊಲ ಅದ, ಏನು ಬೇಕದ ಎಲ್ಲದ. ಆದ್ರೂ ಭೀ ಈ ಮನುಷ್ಯ ಯಾಕೆ ದೇವ್ರಿಗೆ ಅಂಜಲತ್ತಾನ? ಏನು ಅವಶ್ಯಕತೆ ಅದ ದೇವ್ರಿಗೆ ಅಂಜೋದು ಎಂಬ ಮಾತಿಗೆ ನಾವು ಒಂದು ಪ್ರಶ್ನೆ ಬರ್ತದೆ. ಯಾಕೆ ಇವ ಅಂಜಬೇಕು, ಎದ್ರ ಸಲಿನಂದ್ರೆ ಇವನಿಗೆ ಒಂದು ಖೂನದ. ಇದು ಏನಿದ್ರು ಭೀ ನಾವು ದೇವ್ರಿಗಿನ ಅಂಜಲ್ಗಿನ ಹೋದೆವಂದ್ರೆ ಭಾಳ ನಷ್ಟ ಅದು. ಅದು ಒಂದು ವಾಕ್ಯ ನಮಗೆ ಗೊತ್ತಾಗ್ಲತ್ತದ. 1ನೇ ವಚನದಾಗೆ ಮೊದಲು ಏನಲ್ಲತ್ತನಂದ್ರೆ ಭಯ ಅದ ಅಂತ ದೇವ್ರಿಗೆ. ಏನದ? ಭಯ ಅದ. ಭಯ ಆಗಿದ್ಮೇಲೆ ಭಕ್ತಿ ಹೊಂಟದ ಅವನಿಗೆ. ಮೊದಲನೇದು ಭಯ ಅದ, ಆಮೇಲೆ ಭಕ್ತಿ ಹೊಂಟದ. ಮತ್ತು ಇನ್ನೊಂದು ನಾವು ವಚನ ಅಲ್ಲೇ ಅದ್ರ ಒಳಗೆ ನಾವು ನೋಡಿದ್ರೆ ಕೆಟ್ಟದ ನಿರಾಕರಿಸ್ಲತ್ತನಂದ್ರೆ ಅರ್ಥ ಏನು? ಹೊಂಟ ಒಂದು ಬಲ್ಲಿ ಬರೋಬ್ಬರ, ಹೊಂಟಿಲ್ಲ ಅಂತ ಅರ್ಥ ಇಲ್ಲ. ಬರೋಬ್ಬರ ಹೊಂಟ ಒಂದು ಬಲ್ಲಿ ನೂಕಿ ಹಾಕ್ಲತ್ತನವ. ಇದು ಮಾಡಬಾರ್ದು, ಇದು ನನಗೆ ಬೇಡ, ಇದು ನನಗೆ ಚಂದಿಲ್ಲ, ಇದು ನನ್ನ ದೇವ್ರಿಗೆ ವಿರೋಧ ಅದ. ಕೆಟ್ಟದನ್ನು ನಿರಾಕರಿಸ್ಲತ್ತ ನಮ್ಮ ಮಾತು ನಮಗೆ ಬೈಬಲ್ದಾಗ 1ನೇ ವಚನದಾಗೆ ಹೇಳತ್ತಾನ. ಈ ನಿರಾಕರಿಸ್ತಾನಂದ್ರೆ ಯಾವಾಗ ನಿರಾಕರಿಸ್ತಾನವ? ಅವನಲ್ಲಿ ದೇವ್ರಂತ ಅಂಜಿಕಿದ್ರೆ ಅವ ನಿರಾಕರಿಸ್ತಾನೆ. ಅಂಜಿಕಿನೇ ಇಲ್ಲಂದ್ರೆ ಅವ ಭಕ್ತಿನೇ ಬರಲ್ಲ. ಭಕ್ತಿ ಬರಲ್ಲ ಅಂದ್ರೆ ಅವ ಕೆಟ್ಟದ್ದು ನುಕ್ಕೆ ಹಾಕಲ್ಲವ. ಅವ ಎಲ್ಲನೇ ಮಾತನ, ಕೆಟ್ಟದ್ದು ಹೊಂಟದ, ಎಲ್ಲನೇ ಹೊಂಟದ. ಎಲ್ಲದಕ್ಕೆ ಅವ ಪ್ರತಿಯೊಂದಕ್ಕೆ ದೇವರು ಅಂಥೇಳಿ ಯೋಚನೆ ಮಾಡಿ ಯಾವುದಿಷ್ಟ ಅದ ಯಾವುದಿಷ್ಟ ಇಲ್ಲ ಅಂತ ತಿಳಿದು ಅವ ನುಗ್ಗಿ ಹಾಕ್ಲತ್ತನವ ಅಲ್ಲಿ. ಇಲ್ಲಿ ನಮಗೆ ಒಂದು ವಿಷಯ ಗೊತ್ತಾಗ್ಲತ್ತದ, ಈಟೆಲ್ಲ ಇರುವಂಥ ಮನುಷ್ಯನಿಗೆ ಅದು ಏನ್ರಿ ಭಯ ಅಷ್ಟು ಅವನಿಗೆ. ಎದ್ರ ಸಲಿನ ಬೇಕು ಅವ್ರಿ ಭಯ ಅವನಿಗೆ ಅಂತಂದ್ರೆ ಅಲ್ಲಿ ನಮಗೆ ವಿಶೇಷವಾಗಿ ಅವನದು ಮತ್ತು ದೇವ್ರದ್ದು ರಿಲೇಷನ್ ಗೊತ್ತಾಗ್ಲತ್ತದ. ಅಲ್ಲಿ ನಾವು ಕೆಳಗೆ ಓದ್ಕೊತಾ ಬಂದೇವಂದ್ರೆ 7 ಮಂದಿ ಗಂಡಸು ಮಕ್ಕಳು ಹರ ಅವನಿಗೆ. ಎಷ್ಟು ಮಂದಿ? 7 ಮಂದಿ. 3 ಹೆಣ್ಮಕ್ಳು ಹರ. ಟೋಟಲ್ 10 ಮಂದಿ ಮಕ್ಕಳು ಹರ. 10 ಮಂದಿ ಮಕ್ಕಳು ಹರ. ಮತ್ತು ಆ ಮಕ್ಕಳು ಹಿಂಗೆ ಚಿಕ್ಕಪ್ಪದೇವ್ರ ಮನೆಗ, ದೊಡ್ಡಪ್ಪದೇವ್ರ ಮನೆಗ, ನೆಂಟರ ಮನೆಗ ಉಳ್ಳಕ್ಕೆ ಹೋಯ್ತಾರಂತೆ. ಯಾವಾಗ ಭೀ ದಿನ ಉಳ್ಳಕ್ಕೆ ಹೋದಾಗ ಯೋಬಂದೊಂದು ಎಷ್ಟು ಒಳ್ಳೆ ಕ್ವಾಲಿಟಿ ಅದಂದ್ರೆ, ಆ ಮಕ್ಕಳು ಉಳ್ಳಕ್ಕೆ ಹೋದಲ್ಲಿ ಎಲ್ಲರ ದೇವ್ರಿಗಿನ್ನ ಹೃದಯದಾಗಂತ ಹೊರಗರ ಇಲ್ಲ. ಅವರೇನು ಹೊರಗೆ ಪಾಪ ಮಾಡ್ತಿಲ್ಲ, ಸಿಗರೇಟ್ ಬೀಗ್ಲತ್ತಿಲ್ಲ, ಸರಿ ಇವೇನು ಅಲ್ಲತ್ತಿಲ್ಲ. ಅಲ್ಲಿ ಸ್ಪಷ್ಟವಾಗಿ ವಚನದಾಗ ಹೇಳ್ತಾನೆ, ಹೃದಯದಾಗ ಏನಾರ ಪಾಪ ಮಾಡ್ಯಾರೇನೋ ಅಂಥೇಳಿ ಯೋಬ್ ದಿನ ಯಜ್ಞಗಳು ಅರ್ಪಿಸ್ಲತ್ತಾನ ದೇವ್ರಿಗೆ. ದೇವ್ರೇ, ನನ್ನ ಮಕ್ಕಳು ಏನಾರ ತಪ್ಪುಗಿನ ಮಾಡ್ಯಾರೇನೋ, ದಯಮಾಡಿ ಅವ್ರಿಗೆ ಕ್ಷಮಿಸ್ ಅಂತ ಹೇಳಿ ದಿನ ಅವ್ರ ಹೆಸರ ಮೇಲೆ ಒಂದೊಂದು ಯಜ್ಞಗಳು ಮಾಡ್ತಾನೆ. 10 ಮಂದಿ ಹರ ಅಂದ್ರೆ 10 ಒಂದೊಂದು ಇಟ್ಕೊಂಡು ಯಜ್ಞಗಳು ಮಾಡ್ತಾನೆ. ಇಷ್ಟೆಲ್ಲ ಎದ್ರ ಸಲಿನ ಮಾಡ್ಬೇಕಂದ್ರೆ ಒಂದು ಕುಟುಂಬದ ಯಜಮಾನನು ಹೆಂಗೆ ನೋಡ್ಕೋಬೇಕಂತ ಇಲ್ಲಿ ನಮಗೆ ಕಲಿಸ್ಕೊಳತ್ತಾನೆ ಯೋಬ್ ಆಲ್ರೆಡಿ ಒಳ್ಳೆಯವನೇ ಅನ. ಯೋಬ್ ಭಯ ಅದ, ಭಕ್ತಿ ಅದಾಗ ಎಲ್ಲನೇ ಅನ. ಆದ್ರೂ ಭೀ ನನ್ನ ಮಕ್ಕಳು ದೇವ್ರ ವಿಷಯದಾಗ ಎಲ್ಲರ ಯೋಚನೆಗಿನ ಮಾಡ್ಯಾರೇನೋ ಸಣ್ಣದಾಗಿ, ನಂಬಲ್ಲಿ ಎಲ್ಲನೇ ಅದ ರೀ, ಅವನದೇನು ದಂಧೆ ಅದ ಅಂದಗಿನ ಅನ್ಕೊಂಡಾರೇನೋ, ಅಥವಾ ದೇವ್ರಿಗೆ ತಿರಸ್ಕಾರ ಮಾಡ್ಯಾರೇನೋ ಅಂದ್ಕೊಂಡು ಅವ ಎಷ್ಟು ಸಣ್ಣ ವಿಷಯಗಳು ಭೀ ಅವನ್ನ ನೆನೆಸ್ಕೊಂಡು ಬಲಿಗೋಗ್ಕೊಳ್ಳತ್ತಾನವ. ಇಲ್ಲಿ ಒಬ್ಬ ತಂದೆ ಆದವ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ಲತ್ತಾನ, ಆ ಮಕ್ಕಳಿಗೆ ದೇವ್ರ ಕಡೆ ತರ್ಲಕ್ಕೆ ಎಷ್ಟೆಲ್ಲ ಯೋಚನೆ ಮಾಡ್ತಾನ ಅಂತ ನಮಗಿಲ್ಲಿ ಗೊತ್ತಾಯ್ತು ಅಲ್ಲ. ಈಗ ನಾವು ಇನ್ನೊಂದು ನೋಡಬೇಕು, ಈಗ ಮಕ್ಕಳು ಬೇರೆಯವ್ರ ಮನೆಗೆ ಉಳ್ಳಕ್ಕೆ ಹೋಗ್ಲತ್ತಾರಂದ್ರೆ ಅವ್ರು ಏನು ಸಣ್ಣವ್ರಿಲ್ಲ, ಎಲ್ಲರ 1 ವರ್ಷ 2 ವರ್ಷದ ಅವ್ರು ಚಂದ ದೊಡ್ಡವರೇ ಹರ.
ಮಿನಿಮಮ್ 10 ಮಂದಿ ಮಕ್ಕಳು ಹರ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು 2 ವರ್ಷ ಗ್ಯಾಪ್ ಅಂದ್ರೆ ಭೀ ಒಬ್ಬ 20 ಒಬ್ಬ 18 ಒಬ್ಬ ಏನನ ಒಂದೊಂದು 2 ವರ್ಷ 1.5 ವರ್ಷ ಹೆಚ್ಚು ಕಮ್ಮಾರ ಪೂರ 10 ಮಂದಿ ಹರ ಅವನಿಗೆ. ಈ 10 ಮಂದಿ ಎಲ್ಲ ಇದ್ದಾಗ ಇವನ್ನೆಲ್ಲ ನೋಡಿದಾಗ ಅಲ್ಲಿ ಒಂದು ವಾಕ್ಯ ನಾವು ನೋಡ್ತೇವೆ ಅವು ಭೀ ಅಲ್ಲಿ ಈ ರೀತಿಯಾಗಿ ಬದುಕಾಗ ಸೈತಾನ್ ಏನು ಮಾತನಂತ ಹಿಂಗೆ ಲೋಕವೆಲ್ಲ ಸಂಚರಿಸ್ಕೊತ ಹೊಂಟನಂಬ ಮಾತದ. ಈ ಲೋಕ ಸಂಚರಿಸ್ಕೊತ ಹೊಂಟನಂದ್ರೆ ಅವು ಒಂದು ಥೈಲ್ ಕೂಡಲ್ಲ ಅಂತ ಅರ್ಥ. ಯಾರು ಸೈತಾನಮ್ಮ ಒಂದು ಥೈಲ್ ಕೂಡಲ್ಲವ. ಅವ ಯಾರ್ಯಾರ ನುಂಗಲಿ ಅಂತೇಳಿ ಓಡಾಡ್ಕೊತಾನೆ ಇರ್ತಾನವ. ಅವ ಮಂದಿಗೆ ಯಾರಿಗೆ ನೋಡಲ್ಲ, ಈ ಲೋಕದಾಗ ಬದುಕೋರಿಗೆ ನೋಡಲ್ಲ, ಈ ಲೋಕದಾಗ ಚಂದ ಇರೋರಿಗೆ ನೋಡಲ್ಲ, ಈ ಲೋಕದಾಗ ರೊಕ್ಕ ಅವ ಯಾವುದೂ ನೋಡಲ್ಲ. ಯಾವ ಮನುಷ್ಯ ದೇವ್ರಿಗೆ ಭಯ ಬರಲತ್ತನ, ಯಾವ ಮನುಷ್ಯ ದೇವ್ರಿಗೆ ಭಕ್ತಿ ತೋರಿಸ್ಲತ್ತನ, ಯಾವ ಮನುಷ್ಯ ವಾಕ್ಯ ಓದಿ ಜಪ ಮಾಡತ್ತನ ಅವನಿಗೆ ಮಾತ್ರ ಅಟ್ಯಾಕ್ ಮಾಡೋದು ಅದೇ ಸೈತಾನ ಅನ್ನೋಲ್ಲ. ಮಿಕ್ಕಿದವ್ರಿಗೆ ಯಾರಿಗೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಮಿಕ್ಕಿದವ್ರು ಆಲ್ರೆಡಿ ನನ್ನ ಜನ ಅದ ಇಲ್ಲ, ನನ್ನ ಮಂದಿಗೆ ನಾ ಏನು ಮಾಡಿ ನನ್ನ ಮಂದಿಗೆ ಬಿಟ್ಟು ಯಾವ ಮಂದಿಗೆ ನನ್ನಿಂದ ದೂರ ಹೋಗ್ಲತ್ತಾರ ಅವ್ರಿಗೆ ಹೇಳ್ಕೊಂಬ ದಂಧೆನೇ ನನ್ನ ದಂಧೆ ಅದ. ಸೊ ಅಂಥವ್ರು ಯಾರು ಅಂದ್ರೆ ಜಪ ಮಾಡೋರೇ ಹರ. ಈ ಜಪ ಮಾಡೋರಿಗೆ, ಈ ವಾಕ್ಯ ಓದೋರಿಗೆ, ವಾಕ್ಯದ ಪ್ರಕಾರ ನಡೆಯೋರಿಗೆ ಹಿಡಿಯೋ ದಂಧೆ ಅವನದ. ಈಗ ಈ ಜಾಗದಾಗ ಯೋಬ ಆಲ್ರೆಡಿ ಸಿಕ್ಕಿದ್ದು ಯಾರಿಗೆ? ಸೈತಾನನ ಕಣ್ಣಿಗೆ ಸಿಕ್ಕ ಹಾಕೊಂಡಾಗ ಅವನಿಗೆಲ್ಲ ನೋಡ್ಕೋತ ಇಲ್ಲಿ ಒಂದು ನೋಡ್ಕೋತ ಹೋಯ್ತಾನ. ನೋಡ್ಕೋತ ಹೋಗಿ ಪರಲೋಕದಾಗ ಒಂದು ಸಭೆ ನಡ್ಲತ್ತವ. ಸಭೆ ಅಂದ್ರೆ ಒಂದು ಮೀಟಿಂಗ್ ನಡ್ಲತ್ತಾರೆ. ಆ ಮೀಟಿಂಗ್ದಾಗ ದೇವದೂತರು ಎಲ್ಲರೂ ದೇವ್ರ ಮುಂದೆ ನಿಂತಾಗ ಈ ಸೈತಾನ್ ಭೀ ಹೋಗಿ ನಿಂದಿರ್ಲತ್ತಾನ. ನಿಂತಾಗ ಸರ್ವಶಕ್ತನಾಗಿರ್ತಕ್ಕಂಥ ದೇವರು, ಎಂಥ ಅದ್ಭುತವಾಗಿರ್ತಕ್ಕಂಥ ದೇವರು ಯಾರ ಬಗ್ಗೆ ಮಾತಾಡ್ತಾನ? ಅಂಥ ದೊಡ್ಡ ದೇವ್ರು ಯೋಬನ ಬಗ್ಗೆ ಮಾತಾಡ್ತಾನೆ. ಎಷ್ಟು ಗ್ರೇಟ್ ಅಲ್ಲ. ನನ್ನ ಬಗ್ಗೆ ಯಾರೋ ದೊಡ್ಡ ವ್ಯಕ್ತಿ ಮಾತಾಡಿದ್ರೆ ನಮ್ಗೆ ಎಷ್ಟೋ ಹೆಮ್ಮೆ ಆಯ್ತದ. ಅಂದ್ರೆ ದೇವ್ರ ಖುದ್ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾನೆ, ಯೋಬನ ವಿಷಯ ಮಾತಾಡ್ತಾನೆ. ಹೆಂಗೆ ಆತನಂದ್ರೆ ಸೈತಾನನೇ ನೀನು ನನ್ನ ಭಕ್ತನಾಗಿರ್ತಕ್ಕಂಥ ಯೋಬನಿಗಿನ ನೋಡ್ದೇನು ನೀ ಎಂಬ ಮಾತು ಕೇಳತಾನೆ. ಸೈತಾನ ಹೇಳ್ತಾನೆ, ಹಾಂ ನೋಡಿದೆ. ಅಲ್ಲಿ ಮಾತು ದೇವ್ರೊಂದು ಮಾತು ಹೇಳ್ತಾನ, ಒಂದು ಸ್ಟೇಟ್ಮೆಂಟ್ ಕೊಡತಾನ, ಅಂಥ ಭಕ್ತಿ ಅಂಥ ಮಗ ಪ್ರಪಂಚದಾಗೆ ಸಿಗಲ್ಲಂಬ ಮಾತಾಡ್ತಾನೆ. ಪ್ರಪಂಚದಾಗ ಎಷ್ಟು ಜನ ಹರ? ಕಂಡಪಟ್ಟಿ ಮಂದಿ ಇದ್ದಿರು. ಆದ್ರೂ ಭೀ ಅಲ್ಲಿ ಹೇಳ್ತಾನ, ಇಂಥ ಜನ ಎಲ್ಲಿ ಭೀ ಸಿಗಲ್ಲ, ಇಂಥ ಯೋಬನಂಥ ವ್ಯಕ್ತಿ ನಿನಗೆ ಎಲ್ಲಿ ಭೀ ಸಿಗಲ್ಲಂಬ ಮಾತಾಡ್ತಾನೆ. ಎಂಥ ಗ್ರೇಟ್ ಸ್ಟೇಟ್ಮೆಂಟ್ ಅಲ್ಲ. ಅದು ಯಾರ ಬಾಯಿನಿಂದ? ದೇವ್ರ ಬಾಯಿನಿಂದ ಕೇಳ್ಬೇಕಂದ್ರೆ ಅದು ಭಾಳ ಅದ್ಭುತವಾದ ವಿಷಯ. ಅಲ್ಲಿ ಹೇಳಿದಾಗ ಅಲ್ಲಿ ಸೈತಾನ್ ಭೀ ಒಂದು ಟ್ಯಾಗ್ ಕೊಡತಾನೆ. ಏನು ಹೇಳತ್ತಾನಂದ್ರೆ ಅಷ್ಟೇನು ಹೇಳೋದೇನು ಜರೂರಿ ಇಲ್ಲ. ನೀ ಯೋಬಿಗೆ ಏನು ಮಾಡಿದಿ? ಎಲ್ಲ ಕೊಟ್ಟಿರಿ. ರೊಕ್ಕ ಕೊಟ್ಟಿರಿ, ರೂಪಾಯಿ ಕೊಟ್ಟಿರಿ, ಮಕ್ಕಳು ಕೊಟ್ಟಿರಿ, ಹೆಂಡತಿ ಕೊಟ್ಟಿರಿ, ಹೊಲ ಕೊಟ್ಟಿರಿ. ಅವನಿಗೆ ಏನು ಕಮ್ಮದ ನಿನಗೆ ಅವ ದ್ವೇಷ ಮಾಡಬೇಕು? ಏನು ಭೀ ಕಮ್ಮಿಲ್ಲ ಅವನಿಗೆ, ಎಲ್ಲ ಕೊಟ್ಟಿದ್ನಿ. ಅವ ಯಾವ ವಿಷಯಕ್ಕೋಸ್ಕರ ನಿನಗೆ ದ್ವೇಷ ಮಾಡಬೇಕು? ಮಾಡಲ್ಲವ. ಆದ್ರೂ ಒಂದು ಕೆಲಸ ಮಾಡಿದ್ದೇವ್ರೆ, ಅವನಿಗೆ ಏನೆಲ್ಲ ಕೊಟ್ಟಿದ್ದಿಲ್ಲ ಅದು ತೆಗೆದಾಕ ಫಸ್ಟ್. ನೋಡರವ ನಿನಗೆ ದ್ವೇಷ ಮಾಡ್ತಾನಿಲ್ಲ, ನಾನು ನೋಡ್ತೆ ಎಂಬ ಮಾತು ಸೈತಾನ್ ಹೇಳ್ತಾನೆ. ಆಗ ದೇವ್ರು ಹೇಳ್ತಾನ, ಠೀಕ್ ಅದ, ಅದನ್ನ ನೀನು ಮಾಡಿ ನೋಡು, ನಿನಗೆ ಚಾನ್ಸ್ ಕೊಡ್ತೇವೆ, ಹೋಗು, ನಿನಗೆ ಏನು ಮಾಡೋದ ನೀ ಮಾಡು ಅಂತ ಬಿಟ್ಟಾಗ ಒಂದು ದಿನದಾಗ ಕುರಿಗೋ ಸಾಯ್ಲತ್ತವ, ದನಗೋ ಸಾಯ್ಲತ್ತವ. ಅದಾಗಿದ್ಮೇಲೆ ಒಂಟಿಗೋ ಹಿಡ್ಕೊಂಡು ನಡೆದಾರ, ಕತ್ತಿಗೋಲ್ ಹಚ್ಕೊಯ್ಲತ್ತಾರ. ಲಾಸ್ಟಿಗೆ ಇಷ್ಟೆಲ್ಲ ಒಬ್ಬೊಬ್ಬರು ಅವನ ಸೈನಿಕರು ಬಂದು ಹೇಳಿದಾಗ ಅವ ಏನು ರಿಯಾಕ್ಟ್ ಆಗಲ್ಲ ಹೋಗ್ಯಾನ. ಲಾಸ್ಟಿಗೆ ಒಬ್ಬ ಸೇವಕ ಬಂದು ಹೇಳ್ತಾನ, ನಿನ್ನ ಮಕ್ಕಳು ಊಟಕ್ಕಂತ ಒಬ್ಬರು ಮನೆಗೆ ಹೋಗಿರು, ಎಲ್ಲ ಕಡೆಯಿಂದ ಗಾಳಿ ಬಂದು ಆ ಮನೆಗೆಲ್ಲ ಸುತ್ಕೊಂಡು ಗೋಡೆಗಳೆಲ್ಲ ಬಿದ್ದು ಹೋಗ್ಯಾವ, ಆ ಮಕ್ಕಳು ಸತ್ತು ಹೋಗ್ಯಾರ ಎಂಬ ಮಾತು ಆಲ್ರೆಡಿ ಹೇಳತ್ತಾನ. ಹೇಳಿದಾಗ ಯೋಬು ಆತಗೆ ಎಷ್ಟು ದುಃಖ ಆಗ್ಯದ, ಒಂದೇ ದಿನದಾಗ ಇಷ್ಟೆಲ್ಲ ಅನುಭವಿಸ್ಬೇಕವ. ಆಗ ಅವ ಹೇಳತ್ತಾನ, ತನ್ನ ಅರ್ಬಿಗಳು ಇದ್ದಿಂದ ಎಲ್ಲ ಹರ್ಕೊಲ್ಲತ್ತಾನವ, ತನ್ನ ತಲೆ ಬೋಳಿಸ್ಕೊಂಡು ಅವ ಒಂದು ಮಾತು ಹೇಳ್ತಾನ, ತಾಯಿಯ ಗರ್ಭದಿಂದ ಏನು ಇಲ್ಲದವನಾಗಿ ಬಂದಿದೆ, ಹಾಗೆ ಏನೈತೆ ನಾನು ಏನು ಇಲ್ಲದವನಾಗಿ ಹೋಯ್ತೆ ಎಂಬ ಮಾತು ಯಾರು ಹೇಳ್ತಾರ? ಯೋಬ ಹೇಳ್ತಾನೆ. ಒಂದು ವ್ಯಕ್ತಿ ಈ ಮಾತಾಡೋಕ್ಕೆ ಎಷ್ಟು ಅವನಿಗೆ ಧೈರ್ಯ ಬೇಕು. ಆದ್ರೆ ಸೈತಾನ ಅಲ್ಲಾದ್ರೂ ಇವ ಪಾಪ ಮಾಡ್ತಾನೇನೋ ಅಂತ ಕಾಯ್ಕೋತ ಕುಂತಾನ. ಅಂಥ ಸಂದರ್ಭದಾಗ ಭೀ ಯೋಬನ ಬಾಯ್ದಾಗಿನ ಒಂದು ಪಾಪದ ಮಾತು ಹೊಂಟಿಲ್ಲ, ದೇವ್ರಿಗೆ ನಿರಾಕರಿಸುವಂಥ ಮಾತು ಹೊಂಟಿಲ್ಲ, ದೇವ್ರು ಚಂದ ಇಲ್ಲ ಎಂಬ ಮಾತು ಹೊಂಟಿಲ್ಲ. ಅದು ಒಂದೇ ಹೇಳತ್ತಾನ, ಏನೂ ಇಲ್ಲದವನಾಗಿ ಬಂದಿದೆ, ಏನು ಭೀ ಇಲ್ಲ ಒಂದು ದಿನ ಹೋಯ್ತೆ, ಯೆಹೋವನೇ ಕೊಟ್ಟನು, ಯೆಹೋವನ ತೆಗೆದುಕೊಂಡನು, ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಮಾತು ಹೇಳ್ತಾನೆ. ಅಲ್ಲಿ ಸೈತಾನ ಆತಗೆ ಒಂದು ಬುದ್ಧಿ ಹೊಂಟದ, ಅದೇ ಇವನಿಗೆ ಇಷ್ಟು ಮಾಡಿದ್ರು ಭೀ ಅವ ದೇವ್ರಿಗೆ ದ್ವೇಷಿಸ್ಲತ್ತಿಲ್ಲಲ್ಲ ಎಂಬ ಮಾತು ಅವನಿಗೆ ಪಕ್ಕ ಆಯ್ತು. 2ನೇ ಅಧ್ಯಾಯದಾಗ ಬಂದಾಗ ವಾಪಸ್ ಮತ್ತೆ ಹೋಗ್ಲತ್ತಾನವ, ಎಲ್ಲಿಗೆ? ಮತ್ತೆ ದೇವ್ರ ಬದಿಕೆ ಹೋಗ್ಲತ್ತಾನ.
ಅವನಿಗೆ ಹೊರಗಿಂದ ಎಲ್ಲ ಹಾಳು ಮಾಡ್ಯಾಕಿದೆ. ಮತ್ತು ದೇವ್ರು ಅದೇ ಮಾತು ಹೇಳ್ತಾನೆ, ಏನಂತ ಹೇಳ್ತಾನೆ ನೋಡ್ದಿ, ನನ್ನ ಭಕ್ತ ಆದ ಯೋಬನಿಗೆ ಸತ್ಯ ನಿಷ್ಠೆ ಪ್ರೀತಿ ನಂಬಿಕೆ ಇದ್ರಾಗ ಹೆಂಗೆ ನಿಂತಾನೆ ಖೂನದ ನಿನಗಂದಾಗ ಮತ್ತೆ ಇವ ಹೇಳ್ತಾನೆ ಹೊರಗಿಂದ ಏನೋ ಹಾಳಾಗ್ಯದ ಖರೆ ಅದ, ಈಗ ಚರ್ಮಕ್ಕೆ ಬದಲಾಗಿ ಚರ್ಮ, ಪೆಟ್ಟಿಗೆ ಬದಲಾಗಿ ಪೆಟ್ಟು, ಇದು ಕೊಡ್ತೆ ನೋಡ್ರಿ ಈ ಸರಿ ಅವ ನಿನಗೆ ದ್ವೇಷ ಮಾಡ್ತಾನಂತ 2ನೇ ಅಧ್ಯಾಯದಾಗ ಮತ್ತೆ ಅವ ಟಾಂಗ್ ಕೊಡ್ತಾನೆ ದೇವ್ರಿಗೆ. ಅಲ್ಲ ದೇವ್ರು ಹೇಳ್ತಾನೆ ಆಯ್ತು ಹೋಗು, ಅದು ಒಂದು ಆಸೆ ಅದ ಇಲ್ಲ ನಿಂದು, ಅದು ಭೀ ಮಾಡೋಗ, ಆದ್ರೂ ಒಂದು ಕೆಲಸ ಮಾಡಬೇಡ, ಅವನದು ಜೀವಕ್ಕೆ ಏನು ಮಾಡಬೇಡಿ, ಇದು ಒಂದು ಕಂಡೀಷನ್ ಅದ ನನಗೆ. ಆಯಿತು ಅಂತೇಳಿ ಏನು ಮಾಡ್ತಾನೆ ಅವ ಮತ್ತೆ ಯೋಬನ ಹತ್ರ ಬರ್ತಾನೆ. ಒಂದೇ ರಾತ್ರಿದಾಗ ಹುಣ್ಣು ಭೀ ಆಗಬೇಕು, ಕೊಳತು ಭೀ ಹೋಗಬೇಕು, ಅದ್ರ ಒಳಗಿನ ರಸ ಭೀ ಬರಬೇಕು, ಯೋಬಗೆ ಅಷ್ಟು ತಕ್ಲೀಫ್ ಆಗ್ಬೇಕು. ಈಗ ಒಂದೇ ರಾತ್ರಿದಾಗ, ರಾತ್ರಿ ಚಂದ ಮಂಗಿನ ಮುಂಜಾನೆ ಹೇಳೋದಕ್ಕೆ ಆ ಭಯಂಕರವಾದ ರೋಗ ಅದ. ಅದು ಎಷ್ಟರ ಮಟ್ಟಿಗೆ ರೋಗ ಅದ ಅಂದ್ರೆ ಆ ಅಧ್ಯಾಯದಾಗ ನಮಗೆ ಒಂದು ಸ್ಪಷ್ಟವಾಗಿ ತಿಳಿತದ. ಅವನಿಗೆ 3 ದೋಸ್ತರು ಸರ್, ಯಾರಿಗೆ ಯೋಬಗೆ 3 ದೋಸ್ತರು ಇವನಿಗೆ ಹಿಂಗೆ ಆಗ್ಯದ ಅಂತ ತಿಳಿದು ಅವ್ರು ಅಲ್ಲಿಂದ ಇವನಿಗೆ ನೋಡಕ್ಕೆ ಬಂದಾರ. ಅವನಿಗೆ ಖೂನ ಇಲ್ಲ, ಹಿಡಿಯಲ್ಗತ್ತೆ ಆಗ್ಯಾನಂತೀವ, ಅಂದ್ರೆ ಮಾರಿ ಖೂನ ಹಿಡಿಲತ್ತಿಲ್ಲ, ವಸ್ತ್ರಗಳಿಲ್ಲ, ಮೈ ಚಂದಿಲ್ಲ, ಏನಿಲ್ಲ, ಅವ್ನಿಗೆ ಖೂನ ಹಿಡಿಯತ್ತಿಲ್ಲ ಅಂತ ಅವನಿಗೆ ಮಾತಾಡ್ಬೇಕಂತೇಳಿ ಇವ್ರು ಬಂದಿನವರು ಸುಮ್ಮನೆ ಕುಂತಾರಂತ ಬಾಯಿ ಮುಚ್ಕೊಂಡೆ. 1 ದಿನ ಇಲ್ಲ, 2 ದಿನ ಇಲ್ಲ, 7 ದಿನ ಖಾಲಿ ಅವನಿಗೆ ನೋಡ್ಕೊತ ಕುಂತಾರಂತ ಇವ್ರು. ಮಾತಾಡಲು ಹೋಗ್ಯಾರಂತ ಏನು ಭೀ ಇವನಿಗೆ ಎಂಥ ಗತಿ ಬಂತಂತೇಳಿ ಅಷ್ಟು ಒಂದು ಆಶ್ಚರ್ಯವಾಗಿ ಅವನಿಗೆ ನೋಡ್ಕೋತ ಕುಂತಾರಂತ 7 ದಿನ. ಒಂದು ವ್ಯಕ್ತಿ 7 ದಿನ ಏನು ಮಾತಾಡೋದು ಹೆಂಗೆ ಕುಂತಿರ್ಬೇಕವ, ನಮಗೆ ಆ ಸಿಚುವೇಶನ್ ನೋಡಿದಾಗ ಗೊತ್ತದ, ಅಷ್ಟು ಭಯಂಕರ ರೋಗ ಅದ ಅವನಿಗೆ. ಆ ನೋಡತ್ರ ಅವ್ರಿಗೆ ಟೈಮ್ ಸಾಕಾಗಲ್ಲೋಗ್ಯದ ಏನೇನಾಗ್ಯದ ಇವನಿಗೆ ಅಂಥೇಳಿ. ಒಂದು ಪರಿಸ್ಥಿತಿ ದೇವ್ರಿಗೆ ನಂಬಿದ ವ್ಯಕ್ತಿಗೆ ಹಿಂಗೆ ಭೀ ಬರ್ತದಂದ್ರೆ ಬರ್ತದೆ, ಏನು ಮಾಡೋಕ್ಕಾಗಲ್ಲ. ಇಂಥ ಟೈಮಿಗಾರ ಇವ ದೇವ್ರು ಇಲ್ಲ ಅಂತೀಗಿನ ದ್ವೇಷಿಸೋದು ಇಲ್ಲ. ಹೆಂಡತಿ ಅಂದ್ರೆ ಯಾರ್ರಿ, ಅರ್ಧ ಅಂಗಿ, ಧರ್ಮಪತ್ನಿ, ಕಷ್ಟದಾಗ ಸುಖದಾಗ ಎಲ್ಲದ್ರಾಗ ಜೋಡಿ ಆಗಕ್ಕೆ ಹೆಂಡತಿ. ಇಷ್ಟೆಲ್ಲ ಆಗ್ಯದ, ಇಷ್ಟೆಲ್ಲ ಆದ್ರೂ ಭೀ ಇವ ದ್ವೇಷ ಮಾಡಲ್ಲೋಗ್ಯಾನ. ಹೆಂಡತಿನಿಂದರ ಮಾಡ್ಸರೇನೋ ಅಂತೇಳಿ ಹೆಂಡತಿಗೆ ಹಿಡ್ಕೊಂಡು ಮೆಂಟಲಿ ಹೊಂಟಾನವ ಸೈತಾನ. ಹೆಂಡತಿ ಏನಲ್ಲತ್ತ, ಮನಿ ಹೋಯ್ತು, ಆಸ್ತಿ ಹೋಯ್ತು, ಪಾಸ್ತಿ ಹೋಯ್ತು, ಏನೆಲ್ಲ ಎಲ್ಲ ಹೋಗ್ಯದ. ಇನ್ನು ನೀನು ಆ ದೇವ್ರ ಮೇಲೆ ನಂಬಿಕೆ ಇಡೋದು ಬಿಡಲೇನು, ಬಿಟ್ಟು ಸಾಯಿ ಎಂಬ ಮಾತು ಹೆಂಡ್ತಿನೇ ಆಡ್ತಾಯಿ. ಬೇರೆ ಆಡಿದ್ರು ಓಕೆ, ದೋಸ್ತರು ಆಡಿದ್ರು ಭೀ ಓಕೆ. 10 ಮಕ್ಕಳಿಗೆ ಜನ್ಮ ಕೊಡಪರಿ ಸಂಗಟಿದ್ದೀನಿ ಹೆಂಡ್ತಿ, 10 ಮಕ್ಕಳಿಗೆ ಸಣ್ಣದು ಹಿಡಿದು ದೊಡ್ಡವ್ರು ಮಾಡತಕ್ಕ ಇದ್ದೀನಿ ಹೆಂಡ್ತಿ, ಅವ್ರು ಹುಟ್ಟೋಕ್ಕಿಂತ ಮುಂಚೆ ನಾ ಇರಬೇಕು ಅಂತ ಮಾಡ್ಕೊಂಡು ನೀನು ಹೆಂಡ್ತಿ. ಇಷ್ಟೆಲ್ಲ ಇರುವಂಥ ಈ ಹೆಂಡ್ತಿ ಲಾಸ್ಟಿಗೆ ಒಂದು ಬಂದು ಮಾತು ಹೇಳತ್ತ, ದೇವರಿಗೆ ದ್ವೇಷಿಸ್ಲಿ ಸಾಯಿ ಎಂಬ ಮಾತಾತ. ಯಾಕೆ ಬೇರೆದೇನಾರ ಆಡ್ಬೇಕಿತ್ತಕಿ, ಅದ್ರ ಪ್ಲ್ಯಾನ್ ಏನದ ಇಲ್ಲಿ, ದೇವ್ರಿಗೆ ದ್ವೇಷಿಸಂಬದೇ ಪ್ಲ್ಯಾನ್ ಅದ ಇಲ್ಲ. ಹೆಂಡತಿ ಬಾಯ್ದಾಗಿಂದ ಭೀ ಅದೇ ಮಾತು ಹೊಂಟದು. ಇದು ಬಿಡು ನಾವು ಎಲ್ಲರ ಮಾಡುಂಬರೆಂಬ ಮಾತು ಹೊಂಟಿಲ್ಲ, ಇದು ಬಿಡು ನಾವು ಹೆಂಗಾರ ಮಾಡೋರಂತ ಮಾತು ಹೊಂಟಿಲ್ಲ, ದೇವರನ್ನು ದ್ವೇಷಿಸುವ ಮಾತು ಹೊಂಟದು. ಈಕಿನ ಮೂಲಕ ಭೀ ಸೈತಾನ ಅದೇ ದಂಧೆ ಮಾತನ ಹೆಂಗೆ ಭೀ ಮಾಡಬೇಕು, ಅವ್ನ ಬಾಯ್ದಾಗಿಂದ ಆ ಮಾತು ತೆಗಿಬೇಕು. ಯೋಬ್ ಎಂಥ ಒಂದು ಮನುಷ್ಯರಿ ಒಟ್ಟು ಎಲ್ಲ ಆದ್ರೂ ಭೀ ಮತ ದೇವ್ರಿಗೆ ಏನೂ ಅಂಬಲ್ ಹೋಗ್ಯಾನ. ಅಂಥ ಟೈಮಿನಾಗ ಭೀ ಪಾಪ ಮಾಡಲು ಹೋಗ್ಯಾನ, ಅಂಥ ಟೈಮಿಗೆ ಭೀ ಬೈಯಲ್ ಹೋಗ್ಯಾನ, ಅಂಥ ಟೈಮಿಗೆ ಏನು ಅಂಬಲ್ ಹೋಗ್ಯಾನ. ಇವ ಇದ್ದರೆ ಹೆಂಗೆ ಇದ್ದಿರ್ಬೇಕು ಎಂಬ ಮಾತು ಈ ಗ್ರಂಥದ ನಮಗೆ ಗೊತ್ತಾಗ್ಲತ್ತದ. ಒಂದು ವ್ಯಕ್ತಿಗೆ ಇಷ್ಟು ಕಠಿಣ ಪರಿಸ್ಥಿತಿ ಬರ್ತದೆ ಬಂದಾಗ ಭೀ ನಾವು ಎಷ್ಟು ಸ್ಟ್ರಾಂಗ್ ಆಗ್ದೇವು ದೇವ್ರಿಗೆ ನಂಬ್ತೇವೆ ಅಂಬೋದು ಭಾಳ ಮುಖ್ಯ ಅದ. ಆ ಯೋಬಗೆ ನೋಡಿದ್ರೆ ಇವತ್ತು ನಾವು ಏನು ಕಲಿಬೇಕಂತಂದ್ರೆ, ನಮಗೆ ಏನೇ ಬರಲೇಕ್ರಿ ನಾವು ದೇವ್ರಿಗೆ ದ್ವೇಷಿಸ್ಬಾರ್ದು. ನಮಗೆ ಆಸ್ತಿ ಬರಲಿ, ಹಣ ಬರಲಿ, ಅಂತಸ್ತು ಏನೇ ಬರಲಿ, ನಾವು ಯಾವುದಕ್ಕೋ ಒಂದು ನೋಡಿ ನಾವು ದೇವ್ರಿಗೆ ನಂಬಿದ್ದೇವೆ ಅಂದ್ರೆ ದೇವ್ರ ವಿಷಯದಾಗ ನಾವು ಬಿದ್ದು ಹೋಗ್ತೇವೆ. ದೇವ್ರಿಗೆ ಒಂದೇ ಒಂದು ವಿಷಯದಾಗ ನೋಡಿ ನಂಬೇಕು, ಆತ ದೇವ್ರ ಹಣಂತೆ ನಂಬೇಕಟ್ಟೆ. ಅವನಿಗೆ ಏನೋ ನೋಡಿ ನಂಬೋದು ಬೇಕಾಗಿಲ್ಲ. ಅವ ನನ್ನ ಮಗನ ಮದುವೆ ಮಾಡ್ತಾನ್ರಿ ಅಂತ ನಂಬೋದು ಬೇಕಾಗಿಲ್ಲ, ಅವ ನನಗೊಂದು ಚಂದ ಮನೆ ಕೊಡ್ತಾನಂತ ನಂಬೋದು ಬೇಕಾಗಿಲ್ಲ, ಅಥವಾ ನಂಗೆ ರೋಗದಾಗಿನ ಬಿಡಿಸ್ತಾನಂತ ನಂಬೋದು ಬೇಕಾಗಿಲ್ಲ. ಆತ ದೇವ್ರ ಹಣ ಅಂಥೇಳಿ ನಂಬ್ರಿ. ಆಗ ಯಾವ ವಿಷಯ ಬಂದ್ರೆ ಭೀ ದೇವ್ರಿಗೆ ನಾವು ಬಿಡೋದು ಅಲ್ಲ. ಸೊ ಆ ಯೋಬ್ ಎಷ್ಟರ ಮಟ್ಟಿಗೆ ಆತ ಬದುಕಿ ಆತ ಜೀವನ ಮಾತನ ಒಂದು ಒಳ್ಳೆ ಮಾದರಿಯಾಗಿ ಜೀವನ ಮಾತನ ಅಂತೇಳಿ ಆತನ ಕಥೆನಿಂದ ನಮಗೆ ಗೊತ್ತಾಯ್ತದ. ಮುಂದೆ ಹೀಗೆ 1ನೇ ಅಧ್ಯಾಯ 2ನೇ ಅಧ್ಯಾಯದ ನಮ್ಗೆ ಈ ಕತೆ ಹೇಳಿದ್ರೆ, ಇನ್ನು ಮಿಕ್ಕಿದ 3 ಹಿಡ್ಕೊಂಡು ಕೊನೆ ಅಧ್ಯಾಯ ತನಕ ಅವನು ಒಳಗಿನ ಅಂತರಂಗದ ಮಾತುಗಳೇ ಆಡ್ತಾನೆ. ಈಗ ಬಸ್ಸು ಆ ಮುಂದಿನ ಅಧ್ಯಾಯಗಳು ನಾವು ನೋಡ್ಬೇಕಂದ್ರೆ ಅವಷ್ಟು ಅಧ್ಯಾಯಗಳು ಓದ್ಕೊತ ಹೋದು ಒಳಗಿಂದ ಆಡ್ತಾನಮ್ಮ. ಇವೆಲ್ಲ ಹೊರಗಿನ ಕಾಣ್ತಾವೆ. ಈಗ ನಮಗೆ ಈಗ ಒಳಗೆ ಈಟೆಲ್ಲ ಯಾಕೆ ಇವ ಅನುಭವಿಸ್ಲತ್ತನ್ನೋದು ನಾವು ತಿಳಿಬೇಕಾದ್ರೆ 3ನೇ ಅಧ್ಯಾಯದಿಂದ ಚಾಲು ಆಯ್ತದೆ. ಈಗ
ಅವನ ಮಾತುಗಳು, ಅವನ ಭಾವನೆಗಳು ಅವೆಲ್ಲ ಓದ್ಕೊತ ಹೋದಾಗ ಯೋಬಂಬವ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿನಂತಕ ನಮಗೆ ಉತ್ತರಗಳು ಸಿಗ್ತಾವೆ. ಈ 3 ಜನ ಆಗಿದ್ಮೇಲೆ 7 ದಿನ ಆಗಿದ್ಮೇಲೆ ಇವ್ರು ಮಾತಾಡೋಕೆ ಚಾಲು ಮಾಡ್ತಾರೆ. ಚಾಲು ಆದಾಗ ಗೊತ್ತಿಲ್ಲಗತ್ಲೆ ಈ 3 ಜನ ಭೀ ಆ ದೇವ್ರಿಗೆ ದ್ವೇಷಿಸು ಎಂಬಪ್ಲೇನೆ ಮಾತಾಡ್ತಾರೆ, ಅವನಿಗೆ ಪ್ರಮೋಟ್ ಮಾಡ್ತಾರೆ. ದೇವ್ರು ಲಾಸ್ಟಿಗೆ ಕಾಯ್ದು ನೀವು ಮಾಡಿದ ಪಾಪಕ್ಕೆ ಯೋಬ್ ಪ್ರಾರ್ಥನೆ ಮಾಡತಕ ನಿಮಗೆ ಪರಿಹಾರ ಆಗಲ್ಲಮ್ಮ ಮಾತಾಡ್ತಾರೆ. ಪಾಪ ಇವ್ರು ಮಾಡ್ಯಾರ, ಜಪ ಯೋಬ್ ಮಾಡ್ಬೇಕಂತ ಈಗ ಅವ್ರಿಗೋಸ್ಕರ ದೇವ್ರು ಕೇಳತ್ತಾನೆ. ಇದು ಲಾಸ್ಟ್ ಅಧ್ಯಾಯ ಹೋದಾಗ ಪಾಪ ಅವ್ರು ಮಾಡ್ಯಾರ, ನಿಮ್ಮ ಪಾಪಗಳು ಕ್ಷಮೆ ಹೊಂದಬೇಕಾದ್ರೆ ನಿಮಗೋಸ್ಕರ ಯಾರು ಜಪ ಮಾಡಬೇಕು? ಯೋಬ್ ಜಪ ಮಾಡ್ಬೇಕಂತ. ನಿಂದ ಪಾಪಗಳವ ನೀನೇ ಜಪ ಮಾಡ್ಕೋಬೇಕಿಲ್ಲ, ಹಾಗಿಲ್ಲ ಅಂತ. ನೀ ಮಾಡಿದ ಪಾಪಕ್ಕೆ ಕ್ಷಮೆ ಹೊಂದಬೇಕಾದ್ರೆ ನೀ ಬೆಳಗನ ಜಪ ಮಾಡಿದ್ರು ಭೀ ಆಗಲ್ಲ, ನೀ ಏನು ಕೊಟ್ಟರು ಭೀ ಆಗಲ್ಲ. ನಿನ್ನ ಸಲ ಯೋಬ್ ಪ್ರಾರ್ಥನೆ ಮಾಡಬೇಕು. ಆ ಯೋಬನ ಪ್ರಾರ್ಥನೆ ಕೇಳಿ ಅವ್ರ ಪಾಪಗಳನ್ನ ಕ್ಷಮಿಸ್ತೇನೆ ಅಂತೇಳಿ ದೇವ್ರ. ಆಗ ಯೋಬ್ ಏನು ಮಾತಾನ, ದೇವ್ರೇ ದಯಮಾಡಿ ಅವ್ರ ಪಾಪಗಳು ಕ್ಷಮಿಸು, ಗೊತ್ತಿಲ್ಲಗತ್ಲೆ ನಿನಗೆ ಮಾತಾಡ್ಯಾರ ಅಂಥೇಳಿ ಆ ಅಧ್ಯಾಯ ಹೋದಾಗ ಮುಂದೆ ನಮಗೆ ಓದ್ಕೊತ ಹೋದ್ರೆ ಆ ವಚನ ಗೊತ್ತಾಯ್ತು. ಅದು ಆದ ನಂತರ ದೇವ್ರ ಪರೀಕ್ಷೆ ಎಲ್ಲ ಮುಗಿದು ಅದಾದ ನಂತರ ಎಲ್ಲ ಡಬಲ್ ಕೊಡ್ಲತ್ತಾನೆ. ನಮಗೊಬ್ಬ ಪ್ರಶ್ನೆ ಕೇಳಿರಿ, ಎಲ್ಲ ಹೋಗ್ಯದ ಹೆಂಡತಿಗೆ ಯಾಕೆ ಸಾಯಿಸಿಲ್ಲ ಅಂತೇಳಿ. ಯಾಕಂದ್ರೆ ದೇವ್ರಿಗೆ ಎಲ್ಲ ಡಬಲ್ ಕೊಡೋದ, ಹಾಗಾಗಿ ಹೆಂಡತಿ ಬೇಕೇ. ಮಕ್ಕಳು ಬೇಕಂದ್ರೆ ಈಗ ಹೆಂಡತಿ ಬೇಕಲ್ಲ, ಆ ಹೆಂಡತಿ ಕೊಲೆ ಆಗಿದ್ರೆ ಮಕ್ಕಳು ಎಲ್ಲಿ ಕೊಡ್ಬೇಕೀಗವ? ಅದ್ರ ಸರಿ ಎಲ್ಲ ಹಾಳಾಗ್ಯದ ಕಡೆ ಹೆಂಡತಿಗೆ ಹಾಗೆ ಇಟ್ಕೊಂಡೇನು. ಯಾಕಂದ್ರೆ ಈಗಿನಿಂದ ಈಗ ಮತ್ತೆ 10 ಮಂದಿ ಹೊಟ್ಟಲತ್ತಾರ. ಅವರು ಎಷ್ಟು ಸುಂದರಾಗಿದ್ದಾರೆ ಅಂದ್ರೆ ಆ ಊರಿಗೆ ಅವ್ರದ್ಲೇ ಯಾರಿದ್ದಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಹುಟ್ಟ್ಯಾರಂತ. 7,000 ಕುರಿಗಳು ಇದ್ದಿದ್ದು 14,000 ಕುರಿಗಳು ಬರ್ತಾವೆ. 300 ಒಂಟಿಗಳು ಇದ್ದಿದ್ದು 6,000 ಒಂಟಿಗಳು ಬರ್ತಾವೆ. 500 ಕತ್ತಿಗಳು ಇದ್ದಿದ್ದು 1,000 ಕತ್ತಿ ಬರ್ತಾವೆ. 500 ಜೋಡಿ ಎತ್ತುಗಳು ಇದ್ದಿದ್ದು 1,000. ಈಗೆಲ್ಲ ಡಬಲ್ ಕೊಟ್ಟು. ಆದ್ರೆ ಯೋಬನ ಗ್ರಂಥದಾಗ ಇಲ್ಲಿ ಯೋಬಗೆ ಒಂದು ವಿಷಯನೂ ಕೊನೆಯಲ್ಲಿ ಇದು ಯಾಕೆ ಆಗ್ಲತ್ತದ ಅಂತೇಳಿ ಅವರಿಬ್ಬರು ಮಾತಾಡ್ತಾರೆ. ಸೈತಾನ ದೇವರು ಯೋಬಗೆ ಏನನೇ ಖೂನ್ ಆಗಲಾಗ್ಯದಿಲ್ಲ, ಆದ್ರೆ ಯೋಬ್ ಏನು ಗೊತ್ತಿಲ್ಲಗತ್ಲಿ ಅವ ಬದುಕ್ಲತ್ತನ. ಆ ಬದುಕಿದ್ರಾಗ ಇವನಿಗೆ ದೇವ್ರು ಎಲ್ಲ ಡಬಲ್ ಕೊಟ್ಟನಂತ ಯೋಬ್ ನೆನಪಿಲ್ಲ. ಆದ್ರೆ ಯೋಬ್ ನಮಗೆ ನೆನಪು ಉಳಿಯೋದು ಎಲ್ಲ ಕಷ್ಟ ಬಂದ್ರೂ ಭೀ ದೇವ್ರಿಗೆ ಎಷ್ಟು ನಂಬಿಕೆ ಉಳ್ಳವನಾಗಿ ಬದುಕೆ ನಂಬೋದು ಮಾತ್ರ ನಮಗೆ ನೆನಪರ್ತವೆ. ನಮ್ಮ ಜೀವನದಾಗ ನಾವು ದೇವ್ರಿನಿಂದ ಏನಾದರೂ ಹೊಂದ್ಕೋಬೇಕು, ದೇವ್ರಿಗೆ ಇಷ್ಟ ಆಗ್ಬೇಕಂದ್ರೆ ಮೊದಲು ನಮ್ಮಲ್ಲಿ ಭಯ ಇರಬೇಕು. ಭಯದ ಜೊತೆ ಭಕ್ತಿ ಇರಬೇಕು. ಆ ಭಯ ಮತ್ತು ಭಕ್ತಿ ಎರಡು ಇದ್ರೆ ಕೆಟ್ಟದಕ್ಕೆ ನಾವೇನು ಮಾಡ್ತೇವೆ? ದೂರ ಮಾಡ್ತೇವೆ. ಯಾವಾಗ ಕೆಟ್ಟದಕ್ಕೆ ನಾವು ದೂರ ಮಾಡ್ತೇವೆ, ದೇವ್ರ ದೃಷ್ಟಿ ಯಾರ ಮೇಲೆ ಇರ್ತದೆ? ನಮ್ಮ ಮೇಲೆ ಇರ್ತದೆ. ಯಾವಾಗ ದೇವ್ರ ದೃಷ್ಟಿ ನಮ್ಮ ಮೇಲೆ ಇರ್ತದೆ, ಸೈತಾನ್ ಬಂದು ನಿನಗೆ ಏನಾರ ಮಾಡ್ತೆ ಅನ್ನೋದಕ್ಕಿಂತ ಮುಂಚೆ ಈ ಸೈತಾನ್ ಹೋಗಿ ದೇವ್ರ ಬಗ್ಗೆ ಪರ್ಮಿಷನ್ ತರಬೇಕಾಯ್ತದ. ನಾ ಸುಜಿತಾಗಿ ಹಿಡಿಬೇಕಲ್ಲದಿದೆ. ಆದ್ರೆ ಹಂಗೆ ಆಗ್ಬಾರ್ದು ಅಂತಂದ್ರೆ ಆ ದೇವ್ರು ಬೇಲಿ ಹಾಕ್ತಾನಂತ ಕುಟುಂಬಕ್ಕೆ. ಯೋಬನ ಕುಟುಂಬಕ್ಕೆ ಬೇಲಿ ಇತ್ತಂತ. ಆ ಬೇಲಿ ದಾಟಿ ಹೋಗ್ಬೇಕಂದ್ರೆ ಈ ಸೈತಾನ ಅವನ ಬಳಿ ಹೋಗಿ ಪರ್ಮಿಷನ್ ತರ್ಬೇಕಂತ. ಇವತ್ತು ನಾವು ದೇವ್ರಿಗೆ ಭಯ ಭಕ್ತಿ ನೀತಿ ಉಳ್ಳವ್ರಾಗ ನಾವು ಬದುಕ್ದೇವಂದ್ರೆ ನಮ್ಮ ಫ್ಯಾಮಿಲಿ ಸರಿ ಅವ ಬೇಲಿ ಹಾಕ್ತಾನಂತ. ಆ ಬೇಲಿ ಯಾರ ದಾಟ್ತಾರಂದ್ರೆ ಯಾವನಿಗೆ ಭೀ ಆಗಲ್ಲ. ಆ ಬೇಲಿ ದಾಟ್ಬೇಕಂದ್ರೆ ಬೇಲಿ ಹಾಕಿನವನಿಗೆ ಕೇಳ್ಬೇಕಂತ ಹೋಗಿ. ಇವತ್ತು ದೇವರು ನಮ್ಮ ವಿಷಯದಾಗ ಖಂಡಿತವಾಗಿ ಬೇಲಿ ಹಾಕ್ಬೇಕಂದ್ರೆ ನನ್ನ ಬಳಿ ಮಧ್ಯದಲ್ಲಿ ಏನಿರಬೇಕು? ಭಯ ಇರಬೇಕು, ಭಕ್ತಿ ಬರಬೇಕು. ಅದಾಗಿದ್ಮೇಲೆ ದೇವ್ರಿಗೆ ಯಾವುದು ಇಷ್ಟ ಇಲ್ಲ ಆ ಕೆಲಸಗಳು ನಾವು ನಾವು ದೂರ ನಾವು ಬದುಕ್ದೇವಂದ್ರೆ ಒಂದು ದಿನ ನಾವು ಭೀ ಯೋಬನ ಗದ್ಲೆ ಆತನ ಮಕ್ಕಳಾಗಿರ್ಲಕ್ಕೆ ಸಾಧ್ಯ ಆಯ್ತದೆ ಅಲ್ಲಮ್ಮ. ಸೊ ದೇವ್ರು ಕೊಟ್ಟಿರ್ತಕ್ಕಂಥ ಈ ಅಲ್ಪ ಸಮಯವನ್ನು ದೇವರು ಆಶೀರ್ವಾದ ಮಾಡಲಿ. ನಿಮ್ಮ ಕುಟುಂಬವನ್ನು ಮತ್ತು ನನ್ನ ಕುಟುಂಬವನ್ನು, ಎಲ್ಲರ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಥ್ಯಾಂಕ್ ಯು.